ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ಹೇಗಿದ್ದೀರಾ? ಸೊ ಎಲ್ಲರಿಗೆ ಶನಿವಾರ ಅವರಿಗೆಲ್ಲ ಹುಟ್ಟುಹಬ್ಬ ಶುಭಾಶಯಗಳು. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಆಯಿತು. ಸೊ ಈಗ ಜಸ್ಟ್ ಎದ್ದಿದ್ದೀನಿ, ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರಾತ್ರಿ. ಸೊ ಏನಾಗಿದೆ ಗೊತ್ತಿಲ್ಲ, ನೋಡ್ತೀನಿ ಇವಾಗ. ಸೊ ಇವತ್ತು ಶನಿವಾರ ಇರೋ ಕಾರಣ ನಾನು ಚೂರು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಕೊಲ್ಕತ್ತಾ ಏಮ್ಸ್, ಕಲ್ಯಾಣಿ ಏಮ್ಸ್ಗೆ ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲ್ ತೋರಿಸ್ತೀನಿ, ತುಂಬ ದೊಡ್ಡ ಹಾಸ್ಪಿಟ್ಲು. ಹೀಗೆಲ್ಲ ಇದೆ ಹಾಸ್ಪಿಟ್ಲ್, ತೋರಿಸ್ತೀನಿ. ಮಾತಾಡೋಕ್ಕಾದರೆ ಮಾತಾಡ್ತೀನಿ ಈ ರೆಕಾರ್ಡಿಂಗಲ್ಲಿ, ಇಲ್ಲಾಂದರೆ ನಾರ್ಮಲ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರೋರಂತೆ. ಅದೇ ರೀತಿ ಇವತ್ತು ನನ್ನ ಮನೆ ಮುಂದೆ ಶನಿವಾರ ಆಂಜನೇಯ ಬಂದಿದ್ದಾನೆ, ತೋರಿಸ್ತೀನಿ ನಿಮಗೆ. ಆಂಜನೇಯ ನೋಡ್ರಿ, ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ ಇದೆ ಆಂಜನೇಯಗಳು ಇಲ್ಲಿ. ನೋಡ್ಬೇಕು, ಮನೆ ಬಾಗಿಲು ತೆಗೆದ್ರೆ ಸಾಕು, ಮನೆ ಮುಂದೆನೇ ಕೂತಿರ್ತವೆ. ತೋರಿಸ್ತೀನಿ ನಿಮಗೆ, ನೋಡ್ಕೊಂಬರ್ರಿ ಒಂದ್ಸಲ. ಹಾಯ್ ಸ್ನೇಹಿತರೆ, ಸ್ನಾನ ಮಾಡಿ ರೆಡಿ ಆದೆ. ನೋಡ್ಬೋದು, ಜಸ್ಟ್ ಸ್ನಾನ ಮಾಡ್ಕೊಂಬಂದಿದ್ದೀನಿ. ನಾನು ನಾಷ್ಟ ಮಾಡಬೇಕು, ನಾಷ್ಟ ತಂದು ಕೊಟ್ಟವ್ರೆ. ನೋಡ್ಬೋದು ನನ್ನ ಟಿಫಿನು, ಇವತ್ತಿನ ನಾಷ್ಟ ಕಾಣ್ತಾಯಿದೆ. ಇದೇ ನಾಷ್ಟ ನಮ್ಮದು ಇವತ್ತು, ಪೂರಿ ಕಡಲೆಬೇಳೆ. ಸೊ ನಾಷ್ಟ ಮಾಡಿ ಹೋಗಬೇಕು ನಾವು ಹಾಸ್ಪಿಟ್ಲಿಗೆ. ನಮ್ಮ ಮಿಸಸ್ ನಾಷ್ಟ ಮಾಡಲ್ಲ, ಯಾಕಂದರೆ ಖಾಲಿ ಹೊಟ್ಟೆಲಿ ಇರ್ಬೇಕು, ಅವ್ರು ಸ್ಕ್ಯಾನಿಂಗ್ ಇದೆ. ಸೊ ನಾನು ಒಬ್ಬನೇ ನಾಷ್ಟ ಮಾಡ್ತಾಯಿದ್ದೀನಿ. ಹಾಗಾಗಿ ಜಲ್ದಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ನೋಡ್ಬೇಕು ಅವರಿಗೆ. ಏಮ್ಸ್ ಹಾಸ್ಪಿಟಲ್ ಬಗ್ಗೆ ಹೇಳಿದ್ನಲ್ಲ ನಿಮಗೆ, ಅದು ಕಲ್ಕತ್ತಾದಾಗ ಕಲ್ಯಾಣಿದಾಗೆ ಏಮ್ಸ್ ದೊಡ್ಡ ಹಾಸ್ಪಿಟಲೇ. ಸೊ ಎಲ್ಲ ಥರ ಡಾಕ್ಟ್ರುಗಳು ಸಿಗ್ತಾರೆ ಅಲ್ಲಿ. ಸೊ ಅಲ್ಲೇ ಇವತ್ತು ಹೋಗ್ತಾ ಇರೋದು. ಸರಿ ಬನ್ನಿ, ನಿಮ್ಗೆ ನಾಷ್ಟ ಮಾಡಿಬಿಟ್ಟು ಪೂರಿ ಹಾಲು ಇವತ್ತಿನ ಬ್ರೇಕ್ಫಾಸ್ಟ್ ನನಗೂ. ಸೊ ಇಷ್ಟನ್ನ ತಿಂದ್ಬಿಟ್ಟು ಮುಂದಿನ ಕೆಲಸ. ಹಾಸ್ಪಿಟ್ಲ್ಗೆ ರೆಡಿ ಆದ್ವಿ ಇಬ್ರು. ಎದ್ದು ಕೂಡ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ತುಂಬ ಡಿಫಿಕಲ್ಟ್ ಇದೆ ತೋರಿಸೋದು. ಅದು ಯಾವತ್ತೋ ಒಂದು ವಿಡಿಯೋದ ತೋರಿಸ್ತೀನಿ ನಿಮಗೆ. ಸರಿ ನೋಡ್ರಿ, ಮುಂದಿನ ತೋರಿಸ್ತೀನಿ. ಅದೇ ರೀತಿ ಇನ್ನೊಂದು ವಿಷಯ ಹೇಳ್ತೀನಿ. ವಿದ್ಯೆ ಗಾಡಿ ತೆಗಿಯಕ್ಕೆ ಹೇಳಿದ್ದೆ, ಗಾಡಿ ಹೊಡೆದ್ಬಿಟ್ಟಾಳ, ತೋರಿಸ್ತೀನಿ ನಿಮ್ಮ ಗಾಡಿ. ಇದೇ ರೋಡ್ನಾಗ ಇವಾಗ ನನ್ನ ಗಾಡಿ ತೆಗಿಬೇಕು ಸ್ನೇಹಿತರೆ. ನೋಡ್ಬೋದು ರೋಡ್ ಹೆಂಗದ ಅಂತೇಳಿ. ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕೆಸರಿದೆ. ಹಾಕ್ತೀನಿ ನಾನು ನಿಮಗೆ. ಆಮೇಲೆ ಬಿದ್ದೆ ಗಾಡಿ ಟಚ್ ಮಾಡಿ ಬಿಲ್ಡಿಂಗ್ ಗಾಡಿ ಟಚ್ ಆಗೈತಿ ಗಾಡಿ. ನೋಡ್ಬೇಕು, ಫ್ರೀಯಾಗಿ ತೆಗಿತೀನಿ ಗಾಡಿ. ತೆಗಿ, ನಾನು ಕೂಡೋಕ್ಕಾಗಲ್ಲ ಅಂತ ಹೇಳಿದ್ದೆ. ಅದು ತೆಗಿಯಕ್ಕೆ ಹೋಗಿ ಗಾಡಿಗೆ ಹಚ್ಬಿಟ್ಟಾಳ. ಗಾಡಿಗೆ ಒಂದು ಕಡೆ ಬಿಲ್ಡಿಂಗ್ ಟಚ್ ಆಗೈತಿ. ಸೊ ಅದನ್ನು ತೆಗಿತೀನಿ. ನೋಡ್ಬೋದು, ಇಲ್ಲಿ ಸೀನರಿ ಈ ಥರ ಇದೆ. ಸಿಕ್ಕಾಪಟ್ಟೆ ಕೆಸರು, ಇಲ್ಲಿ ಗಾಡಿ ತೆಗೆಯೋದು ತುಂಬ ಕಷ್ಟ. ಒಂಥರ ಆಫ್ ರೋಡಿಂಗ್ ನನ್ನ ಗಾಡಿ ಆಗೋದು. ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಗಾಡಿ ಟಚ್ ಮಾಡಿದಳು ಗಾಡಿಗೆ. ಇವಾಗ ತೆಗೆದೆ ಕಾರ್ ರಿವರ್ಸ್ ಆಗಕ್ಕೆ ಹೇಳಿದ್ದೆ ನಾನು. ಅದು ಕೂಡೋಕ್ಕಾಗಲ್ಲ, ರಿವರ್ಸ್ ತೆಗಿ ಅಂತೇಳಿ. ಸೊ ಇದು ಪಾರ್ಕಿಂಗ್ದಾಗ ನಿಂದ್ರಿಸ್ತೀವಿ ಗಾಡಿ ನಾವಿಲ್ಲಿ. ಇದ್ದಾಗ ಹೇಳಿದ್ದ ಕಾರ್ ತೆಗಿ ಸ್ವಲ್ಪ ಅಂತೇಳಿ. ಸೊ ಜಾಸ್ತಿ ಓವರ್ ಕಟ್ ಮಾಡಿ ಸಲಗ ಒಂದು ಸೈಡ್ ಗಾಡಿ ಲೆಫ್ಟ್ ಸೈಡ್ ಟಚ್ ಆಯಿತು. ತೆಗ್ದೀನಿ, ಸೀದಾ ನಿಲ್ಲಿಸಿದ್ದೀನಿ. ಇವಾಗ ರಿವರ್ಸ್ ತೊಗೋಬೇಕು ನಾನು. ಬಟ್ ಹಿಂದ್ಗಡೆ ಸಿಕ್ಕಾಪಟ್ಟೆ ಕೆಸರಿದೆ. ಆ ಕೆಸರನ್ನ ಗಾಡಿ ತೆಗಿಬೇಕಂದ್ರೆ ಒಂದು ದೊಡ್ಡ ರಾಮಾಯಣ. ಸೊ ಇದನ್ನು ಇನ್ನೊಂದು ಇಲ್ಲಿ ಹೇಳಿದ್ನಲ್ಲ, ಬೆಳಗ್ಗೆ ವಾನರ ಸೇನೆ ಬರುತ್ತೆ ಅಂತೇಳಿ. ವಾನರ ಸೇನೆ ಬಂದರೆ ಇಷ್ಟು ಸ್ನೇಹಿತರೆ ನೋಡ್ಬೋದು. ಇದು ನನ್ನ ಗಾಡಿ ಮುಂದ್ಗಡೆ ವ್ಯೂ. ಇಲ್ಲಿ ನಿಮಗೆ ಒಂದು ಸಣ್ಣ ಡಾಟ್ ಕಾಣ್ತಾ ಇರ್ಬೋದು ನನ್ನ ಗ್ಲಾಸಿಗೆ. ಇಲ್ಲಿ ಕಾಣ್ತೈತೆ ನೋಡ್ರಿ, ಇಲ್ಲಿ ಇದು ವಾನರ ಸೇನೆನೇ ನನ್ನ ಗ್ಲಾಸ್ ಇರೋದು. ಇದ್ರ ಮೇಲೆ ಜಂಪ್ ಮಾಡಿ
ಈ ಕಾಲಮ್ ಉಲ್ಟಾ ಜಂಪ್ ಮಾಡುತ್ತೆ, ಬಂದು ಇಲ್ಲಿ ಜಂಪ್ ಮಾಡ್ತಾವ. ಜಂಪ್ ಮಾಡಿ ಗ್ಲಾಸಿಗೆ ಜೋರಾಗಿ ಟಚ್ ಹೊಡೆದಿದ್ದಕ್ಕೋಸ್ಕರ ಗ್ಲಾಸ್ ಹೊಡೆದೈತಿ. ಸಿಕ್ಕಾಪಟ್ಟೆ ಹಾಳು ಮಾಡ್ತಾವೆ ಇಲ್ಲಿ ವಾನರ್ಗಳು. ಇದು ನಮ್ಮದು ಮನೆ ತಳಗಡೆನೇ ಇಲ್ಲಿ ಐತಲ್ಲ, ಇದು ಕೀಲಿಯಾಗಿ ಕಾಣ್ತಾ ಇರೋದು ನಮ್ಮ ರೂಮು. ಸೊ ಇದ್ರ ಒಳಗಡೆ ಪಾರ್ಕಿಂಗ್ ಲಾಟ್ ಇದೆ. ಇಲ್ಲಿ ಪಾರ್ಕಿಂಗ್ ಗಾಡಿ ನಿಂದಿರ್ಸಿದ್ದು ನಾನು. ಸೊ ಇವಾಗ ಹೋಗ್ಬೇಕು, ಗಾಡಿ ಹಿಂದ್ಗಡೆ ತೆಗಿಬೇಕು. ನೋಡಿದ್ದೆ ಹಿಂದ್ ಗಾಡಿ ಆಗ್ಲಿಂದ ಶಿವನ್ ಕುದುರೆ ಅಂತೇಳಿ ನಮ್ಮ ಕಡೆಗೆ ಹೇಳ್ತೀವಿ ನೋಡ್ರಿ. ಅದು ಹುಳ, ಅದನ್ನು ಹೊರಗೆ ಹಾಕಬೇಕಂತ ಟ್ರೈ ಮಾಡ್ತಾ ಇದ್ದೀನಿ, ಹೊರಗೆ ಹೋಗ್ತಾ ಇಲ್ಲ. ಅದನ್ನು ಎಸಿದಾಗ ನಮ್ಮ ಜೊತೆಗೆ ಬರ್ಬೇಕಂತೇಳಿ ಇದು ಮಾಡಾಕೈತಿ. ಸಿಕ್ಕಾಪಟ್ಟೆ ಕೆಸರಿ. ಈ ರೋಡ್ನಾಗ ಗಾಡಿ ತೆಗೆಯೋದು ಭಾಳ ಕಷ್ಟ. 4 ವೀಲರ್ ಅದರಲ್ಲಿ ಇದು 4x4 ಅಲ್ಲ, ನಾರ್ಮಲ್ ಕಾರು. ಕೆಳಗಡೆ ಟಚ್ ಆಗ್ಬಿಡುತ್ತೆ ಗಾಡಿ. ಏನು ಮಾಡೋಕ್ಕಾಗಲ್ಲ, ನಮ್ಗೆ ಅನಿವಾರ್ಯ ತೆಗಿಬೇಕು. ಇಲ್ಲಿ ರೋಡೇ ಅದೇ ಥರ ಇರೋದು, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಮಳೆ ಜಾಸ್ತಿ ಆಗುತ್ತೆ. ಮಳೆ ಆಗೋದ್ರಿಂದ ಇಲ್ಲಿ ಎಷ್ಟು ರೋಡ್ ಮಾಡಿದ್ರು ಅದು ರೋಡ್ ಅದೇ ಥರ. ಕೆಲವ್ರಿಗೆ ಗೊತ್ತಿಲ್ಲ, ಮಾಡಿಫೈ ಗಾಡಿ ಇದೆ ನಂದು. ಇವಾಗ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ. ರೋಡ್ ಮಾತ್ರ ತುಂಬ ಅಂದರೆ ತುಂಬ ಕಷ್ಟ. ಬಿಲ್ಡಿಂಗ್ಗಳದಾಗ ಕ್ಯಾಂಟೀನು, ರೇಷನ್ ಸ್ಟೋರು ಈ ಥರದ್ದೆಲ್ಲ ಇರುತ್ತೆ ಇಲ್ಲಿ. ಫ್ಯಾಮಿಲಿ ವೆಲ್ಫೇರ್ ಅಂತೇಳಿ. ಗೊತ್ತಿಲ್ಲ, ಚೆಂದ ತೋರಿಸಿ ಕಡೆ ಗಾಡಿ ಕಡೆ ತೋರಿಸಿ. ರೋಡು ಮೇಲೆ ಗಾಡಿ ನಿಂದ್ರಿಸಿ ಹೋಗ್ಬಿಟ್ರೆ ಸಿಕ್ಕಾಪಟ್ಟಿ ಇಕ್ಕಟ್ಟಾದ ರೋಡ. ಸ್ವಲ್ಪ ಇದು ಮಾಡಿದ್ರೆ ಆ ಕಡೆ ಕೆಸರಾಜ್ ಹೋಗುತ್ತೆ ಗಾಡಿ. ಅದಕ್ಕಾಗಿ ನಿಧಾನವಾಗಿ ತೆಗಿತಿದ್ದೀನಿ ಗಾಡಿ. ಹೋಗೋದು ತುಂಬ ಕಷ್ಟ ಇಲ್ಲಿ. ಬಂಗಾಲ ಗಾಡಿ ಓಡಿಸೋದಂದ್ರೆ ಒಂದು ಮಹಾಭಾರತ. ಇಲ್ಲಿ 2 ಸಾರಿ ಆಯ್ತು ನನ್ನ ಗಾಡಿ ಇಲ್ಲಿ ಬಂದ ತಕ್ಷಣ ಆಕ್ಸಿಡೆಂಟ್ ಆಗಿದ್ದು. ಒಂದು ಸಾರಿ ಬೈಕ್ ಆಕ್ಸಿಡೆಂಟ್ ಆಯಿತು, ಒಂದು ಸರ್ತಿ ಏನದು ಬಸ್ ಆಕ್ಸಿಡೆಂಟು. ಒಂದು ಸಾರಿ ಬಸ್ ಹುಡ್ಕೊಂಡು ಹೋದ, ಒಂದು ಸರ್ತಿ ಬೈಕ್ ಬಂದು ಫ್ರಂಟಿಗೆ ಹೊಡೆದು ಇದು ಮಾಡೋದು. राम सर, बढ़िया सर. थोड़ा एम्स में जा रहा हूँ. ನೋಡಿದ್ರಲ್ಲ, ನಮಗೋಸ್ಕರ ಗೇಟ್ ತೆಗೆದ್ರು. ನಮ್ಮದು ಒಂದು ಫರ್ಜ್ ಇರುತ್ತೆ ಅವರಿಗೆ ರೆಸ್ಪೆಕ್ಟ್ ಕೊಡೋದು. ಹಂಗಾಗಿ ನಮಗೋಸ್ಕರ ಗೇಟ್ ತೆಗೆದವ್ರಿಗೆ ಒಂದು ಧನ್ಯವಾದ ಹೇಳಬೇಕು.
ನೋಡ್ಬೋದು. ಈಗ ನಾವು ಹೊರಗಡೆ ಬಂದೆವು ಕ್ಯಾಂಪಸ್ಸಿಂದ. ಇದು ಕ್ಯಾಂಪಸ್ ಹೊರಗಡೆ ರೋಡು. ನಾನು ವಾಯ್ಸು ಕ್ಲಿಯರ್ ಬರ್ತಾ ಇಲ್ಲ ಸ್ನೇಹಿತರೆ, ಕಾರಣ ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಹಾಗೂ ನನ್ನ ದನಿನೂ ಚೂರು ಬೇರೆ ಆಗಿಬಿಟ್ಟಿದೆ. ಇಲ್ಲಿ ನೋಡ್ರಿ ಮುಂದ್ಗಡೆ ರೋಡ್ ಹೆಂಗಿದೆ ಇಲ್ಲಿದು. ಇಲ್ಲಿ ಕೂಡ ಅದೇ ಅಣಿವಾರ, ಯಾಕಂದರೆ ಮಳೆ ಜಾಸ್ತಿ ಇಲ್ಲಿ. ಸೊ ಈ ಕಡೆ ಗೋರ್ಮೆಂಟ್ ಫಾರ್ಮ್ ಇದೆ, ಕೋಳಿ ಫಾರ್ಮ್ ಇದು. ಕೋಳಿ ಧಾನ್ಯಗಳು ರೆಡಿ ಮಾಡ್ತಾರೆ, ಆಮೇಲೆ ಪಶು ಧಾನ್ಯಗಳು ಏನು ಫುಡ್ ಇರುತ್ತಲ್ಲ ಕೋಳಿಗೆ ತಿನ್ನಿಸೋದು, ಅದು ಮಾಡ್ತಾರೆ ರೆಡಿ. ಇದು ಗೋರ್ಮೆಂಟ್ ಲ್ಯಾಂಡು. ಸೊ ಇದು ಏನು ಹರಿಣಘಾಟ್ ಫಾರ್ಮ್ ಅಂತ ಕರೀತಾರೆ ಇದಕ್ಕೆ. ನಾವು ಅಲ್ಲಿರೋದು. ಇಲ್ಲೆಲ್ಲ ಕೋಳಿ ಸಾಕಾಣಿಕೆ ಮಾಡ್ತಾರೆ, ದನ ಸ್ವಚ್ಛತೆ ಇಟ್ಕೊಂಡಿದ್ದಾರೆ, ನೋಡ್ಬೋದು ಇದೆಲ್ಲ. ಇಲ್ಲೆಲ್ಲ ಯಾರಿಗೆ ನೋ ಎಂಟ್ರಿ, ಹೋಗ್ಬೇಕಾದ್ರೂ ಅವ್ರ ಕಾಲು ಎಲ್ಲ ಇದರಲ್ಲಿ ತೊಳಿತಾರೆ. ಇದು ಬಂಗಾಲ್ ಗೋರ್ಮೆಂಟ್ ಅಂಡರ್ದಾಗಿರೋದು. ಹಾಗಾಗಿ ಎಲ್ಲ ಥರ ಪಶು ಪಾಲನೆಗಳು, ಹಂದಿ ಪಾಲನೆ, ಕೋಳಿ ಪಾಲನೆ. ಹಾಗೆ ಹೋಗ್ತಾ ಹೋಗ್ತಾ ನೀವು ತೋರಿಸ್ತೀನಿ, ಸಿಟಿ ಇದೆ ತೋರಿಸ್ತೀನಿ ನಿಮ್ಗೆ. ಯೂನಿವರ್ಸಿಟಿ ಈ ಸೈಡ್, ನನ್ನ ರೈಟ್ ಸೈಡ್ಗೆ ಒಂದು ಯೂನಿವರ್ಸಿಟಿ ಇದೆ. ನಾವು ಈಗ ಯೂನಿವರ್ಸಿಟಿ ಒಳಗಡೆ ಅಂದರೆ ಹೋಗ್ಬೇಕು, ಹಂಗಾಗಿ ಯೂನಿವರ್ಸಿಟಿದಾಗ ಹೋಗಿ ಹಾಯ್ಸಿ ಹೋಗ್ತೀವಿ. ಶಾರ್ಟ್ಕಟ್ ಆಗುತ್ತಿದ್ದು, ಅದಕ್ಕೆ ಕಾರಣ ಈ ಕಡೆಯಿಂದ ಹೋಗೋದು. ಇಲ್ಲಾಂದ್ರೆ ನಮ್ಗೆ ಇಲ್ಲಿ ಹೋಗೋಕ್ಕಾಗಲ್ಲ. ತೋರಿಸಿದ ಮಾಡಿದ್ದು ನೋಡ್ರಿ, ಎಷ್ಟು ಬಾರಿ ಕಟ್ ಮಾಡಿರೋದು ಅದು ಮ್ಯಾಗಿನ. ಇದು ಯೂನಿವರ್ಸಿಟಿ ಗೇಟು, ಎಂಟ್ರಿ ಹೋಗುತ್ತಾ ಇದ್ದೀವಿ. ಸೊ ಈ ಸದ್ಯ ಕ್ಯಾಂಪಸ್ ಒಳಗಿಂದ ಹೋಗ್ತಾ ಇದ್ದೀವಿ. ದೇಖ್ ಸಕ್ತೆ ಹೋ, ನೋಡ್ಬೋದು ದೊಡ್ಡ ಕ್ಯಾಂಪಸ್ ಇದು, ಸಿಕ್ಕಾಪಟ್ಟಿ ದೊಡ್ಡದಿದೆ. ಬಟ್ ನಾವು ಹೋಗ್ತಾ ಇರೋದು ಒಂದು ಶಾರ್ಟ್ ರೋಡ್ದಾಗ. ಇದು ಏನದು ಯೂನಿವರ್ಸಿಟಿ ಹೆಸರು ಸೋಷಿಯಲ್ ಸೈನ್ಸ್ ಏನೇ ಐತಪ್ಪ, ಇದು ನಾನು ನೋಡಲಿಲ್ಲ. ಮುಂದ್ಗಡೆ ನೀರು ಹೊಡಿತಾ ಇದ್ದೀನಿ, ಸ್ವಲ್ಪ ಗ್ಲಾಸ್ ಸ್ವಚ್ಛಾಗಲಿ ಅಂತೇಳಿ. ಕ್ಲೈಮೇಟ್ ಚಲೋ ಅದಲ್ಲ, ರೋಡ್ನು ಚಂದ ಐತೆ. ಸೊ ಇದು ಯೂನಿವರ್ಸಿಟಿ ಒಳಗೆ ರೋಡ್ ಇರೋ ಕಾರಣ ಒಂಚೂರು ಚೆನ್ನಾಗಿದೆ ರೋಡ್. ಇಲ್ಲಿ ಯಾವುದೋ ಆ ಥರ ತೆಗ್ಗುಗಳು ಬಿದ್ದಿಲ್ಲ, ಹೊರಗಡೆನೇ ತೆಗ್ ಬಿದ್ದಿದ್ದರು. ಇದು ಯೂನಿವರ್ಸಿಟಿ ಅಂಡರ್ದಾಗ ಇರೋ ಸಲುವಾಗ ಸ್ವಚ್ಛತೆ ಹಾಗೂ ಇದು ಸ್ವಲ್ಪ ಕ್ಲೀನೆಸ್ ಜಾಸ್ತಿ ಇದೆ ಇಲ್ಲಿ. ಹಂಗಾಗಿ ಈಗೆಲ್ಲ ಇಲ್ಲೆಲ್ಲ ಸ್ಟಾಪ್ಗಳು ಇರೋದು, ಕ್ವಾರ್ಟರ್ಸ್ಗಳು, ಸ್ಟಾಪ್ ಕ್ವಾರ್ಟರ್ಸ್, ಯೂನಿವರ್ಸಿಟಿ ಟೀಚರ್ಸ್ ಕ್ವಾರ್ಟರ್ಸ್ಗಳಿದ್ದಾವೆ ಸ್ಟಾಪ್ದು. ಇಲ್ಲಿ ಈ ಕಡೆ ನೋಡ್ಬೋದು ಯಾವ್ದು ಫಿಲಿಮ್ ಹಾಲು ಅದು ಇದು ಮಾಡ್ಯವ್ರೆ. ಇಲ್ಲಿಂದ ಶಾರ್ಟ್ ಆಗುತ್ತೆ ನಮಗೆ, ಆ ಕಡೆ ಒಂದು ರೋಡ್ ಸಿಗುತ್ತೆ ನಮಗೆ. ಮತ್ತೆ ಆ ರೋಡಿಗೆ ಟಚ್ ಆದರೆ ನಮಗೆ ಮುಂದ್ಗಡೆನೆ ಏಮ್ಸ್ ಹಾಸ್ಪಿಟಲ್. ಸೊ ಹಂಗಾಗಿ ಇದು ಶಾರ್ಟ್ಕಟ್ ಅಂತೇಳಿ ಇದ್ರಾಗೆ ಜಾಸ್ತಿ ಓಡಾಡೋದು ನಾವು. ಅಲ್ಲಿ ನಮಗೆ ಸೆಕ್ಯೂರಿಟಿ ನಿಲ್ಲಿಸಿದ್ರು, ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತೇಳಿ. ಸೊ ನಾನು ಹೇಳಿದೆ ಅವನಿಗೆ ಯೂಟ್ಯೂಬ್ ಹಾಕೋಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ. ಅದಕ್ಕೆ ಅವ್ನು ಪರವಾಗಿಲ್ಲ ಅಂತಂದ ತೋರಿಸಿದೆ. ಇವಾಗ ಹೊಂಟಿದ್ದೀನಿ. ಇಲ್ಲಿ ಇಷ್ಟೇ ರೋಡ್ ಚೆನ್ನಾಗಿದೆ ಇದು, ಆದರೆ ನಮ್ಮ ಕ್ಯಾಂಪಸ್ ರೋಡು ಆಮೇಲೆ ಕ್ಯಾಂಪಸ್ ಹೊರಗಡೆ ರೋಡ್ ತುಂಬ ಹೊಲಸದ. ಇದು ಇವಾಗ ನಾವು ಹೋಗ್ತಾ ಇರೋದು ಏಮ್ಸ್ಗೆ. ಇದು ಹುಳ ಮಾತ್ರ ಹೋಗ್ತಾ ಇಲ್ಲ, ವಿಂಡೋ ಮ್ಯಾಗ ಓಡಾಡ್ಲತ್ತೈತಿ. ಇವಾಗ ಆ ಗೇಟ್ಲಿ ಎಂಟ್ರಿ ಆದವು, ಇವಾಗ ಈ ಗೇಟ್ಲಿಂದ ಔಟ್ ಆಗ್ತಾ ಇದ್ದೀವಿ. ಸೊ ಗೇಟ್ ನಂಬರ್ 7 ಅಂತಿದ್ದು, ಅಂಥವು ಎಷ್ಟು ಗೇಟ್ ಅದಾವ ಗೊತ್ತಿಲ್ಲ. ಇದು ನಾವು ಹೋಗೋ ಗೇಟ್ ನಂಬರ್ 7. ಸೊ ಈಗ ಹೊರಗೆ ಆಗ್ತಾ ಇದ್ದೀವಿ ಈ ಯೂನಿವರ್ಸಿಟಿಯಿಂದ. ಇದು